ಇದೇ ವರ್ಷದ ಫೆಬ್ರವರಿಯಲ್ಲಿ ನಾವು ನನ್ನ ಸ್ನೇಹಿತರು ಮತ್ತೆ ಇವನ್ ನನ್ನ ಸ್ಟಾಫ್ ಈ ತರ ಒಂದು ಬೇಡಿಕೆ ಇದೆ. ಪಟ್ರೇನಹಳ್ಳಿನಲ್ಲಿ ಒಂದು ಅಂಗವಿಕಲ ಕುಟುಂಬ ಏನು ತಂದೆ ತಾಯಿ ಇದ್ದಾರೆ, ಮತ್ತೆ ಅವ್ರಿಗೆ ಇಬ್ರು ಓದುವಂತ ಮಕ್ಕಳಿದ್ದಾರೆ. ತುಂಬಾ ಚೆನ್ನಾಗಿ ಬದುಕಿದಂತ ಕುಟುಂಬ ಬೇರೆ ಬೇರೆ ಕಾರಣಗಳಿಗೆ ಈಗ ಆರ್ಥಿಕ ದುಸ್ಥಿತಿಯಲ್ಲಿ ಬಿದ್ದಿದೆ. ಮನೆ ಅರ್ಧಂಬರ್ಧ ಕಟ್ಕೊಂಡು ತುಂಬಾ ಬೇರೆ ಸಂಕಷ್ಟದಲ್ಲಿದ್ದಾರೆ. ಏನಾದ್ರು ಮಾಡ್ಬೋದಾ ಅನ್ನೋದನ್ನ ನನ್ನ ಗಮನಕ್ಕೆ ತಂದ್ರು. ನಾನು ಆ ಕುಟುಂಬದ ಬಗ್ಗೆ ವಿಚಾರ ಮಾಡಿದಾಗ ನನ್ಗೆ ಎಷ್ಟೋ ಜನ ಹೇಳಿದ್ರು, ಪಟ್ರೇನಹಳ್ಳಿಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದಂತ ಕುಟುಂಬ ಅಂತ ನನ್ಗೆ ಗೊತ್ತಾಯ್ತು. ಒಂದು ಕಾಲದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿದವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಬೇಕು, ಅವ್ರ ಜೊತೆ ನಿಂತ್ಕೊಬೇಕು ಅನ್ನೋ ಮನಸ್ಥಿತಿ ಇರುವಂತದ್ರಿಂದ ಇದರಲ್ಲಿ ವಿಶೇಷವಾಗಿ ನಾನು ಯಾರಿಗೆ ಅಂತಂದ್ರೆ ನಮ್ಮ ಇದೇ ಊರಿನ ಯುವತಿ ನನ್ನ ಸಹೋದರಿ ಶಾರದಕ್ಕ ಅವರು. ನನ್ಗಿಂತ ಚಿಕ್ಕ ಹುಡುಗಿ, ಒಂದು ರೆಸ್ಪೆಕ್ಟ್ಫುಲ್ ಆಗಿ ಶಾರದಕ್ಕ ಅಂತ ಹೇಳ್ತೀನಿ. ಆ ಒಂದು ಹೆಣ್ಮಗು ನಮ್ಮ ಒಂದು ಟ್ರಸ್ಟ್ ಅನ್ನ ಸಂಪರ್ಕ ಮಾಡಿ ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡಿ ಅಂತ ಕೇಳಿದ್ರು. ಸುಮಾರು ಸಲ ಅವ್ರು ಫಾಲೋ ಅಪ್ ಮಾಡಿದ್ರು. ನಾವು ಒಂದೇ ಸಲಕ್ಕೆ ಬಂದ್ಬಿಡ್ಲಿಲ್ಲ. ಸೊ ಬಂದಿದ್ದಾದ್ಮೇಲೆ ಇಲ್ಲಿ ನಾವು ನೋಡಿದ್ವಿ ಪರಿಸ್ಥಿತಿ, ನಿಜಕ್ಕೂ ಇವರು ಅರ್ಹರಿದ್ದಾರೆ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಅಂತ ಅನಿಸ್ತು. ಆಗ ಇಮಿಡಿಯೇಟ್ ಅಲ್ಲಿಂದನೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಹೇಳಿದೆ ತುಂಬಾ ಜಾಸ್ತಿ ಆ ಬಜೆಟ್ ಇತ್ತು ಇದಕ್ಕೆ. ನನಗೆ ಗೊತ್ತಿರೋ ಹಂಗೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಬಜೆಟ್ ನನಗೆ ಕಾಣ್ತಿತ್ತು ಅವತ್ತು. ಇದನ್ನ ಕರೆಕ್ಟ್ ಆಗಿ ಮಾಡ್ಕೋ, ಯಾಕಂದ್ರೆ ಅರ್ಧಂಬರ್ಧ ಆಗಿ ನಿಂತೋಗಿದ್ದಂತ ಕಟ್ಟಡ, ಏನೋ ಶೀಟ್ ಹಾಕಿ ಕಂಪ್ಲೀಟ್ ಮಾಡೋ ಅಂತ ಕಟ್ಟಡ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಏನಾಯ್ತು, ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಬೇಡಿಕೆಯನ್ನ ಸಹ ಇಟ್ಟೆ. ಏನಾದ್ರೂ ಸಹಾಯ ಮಾಡಂಗಿದ್ರೆ ಮಾಡಿ, ಒಬ್ಬರ ಕೈಯಲ್ಲಿ ಆಗೋ ಅಂತ ಕೆಲಸ ಅಲ್ಲ, ಸಮಾಜ ಎಲ್ಲ ಸೇರಿ ಮಾಡ್ಬೇಕು ಅಂತಂದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಅದ್ಭುತವಾಗಿ ನನ್ನ ಚಿಕ್ಕಬಳ್ಳಾಪುರದ ಜನತೆ ನನ್ನ ಜೊತೆ ನಿಂತರು. ಅದು 100 ರೂಪಾಯಿಂದ ಹಿಡಿದು 50,000 ರೂಪಾಯಿವರೆಗೂ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಅದ್ರ ಜೊತೆ ನಿಂತ್ಕೊಂಡ್ವಿ. ಅವರೆಲ್ಲ ಏನಾಗುತ್ತೆ ಅದು ಬಿಟ್ಟು ಇನ್ನೆಷ್ಟು ಕೆಲಸ ನಾನು ಹಣ ಹಾಕ್ಬೇಕಾಗಿತ್ತು ಅದನ್ನ ನಾನು ಕೊಟ್ಟೆ. ಅದರದ ಇವತ್ತು ಅದೆಲ್ಲದರ ಒಂದು ಶ್ರಮದ ಪ್ರತಿಫಲ ಇವತ್ತು ಈ ಒಂದು ಸುಂದರವಾದ ಕಟ್ಟಡ ನಿಂತಿದೆ. ಇದು ಬರೀ ಕಟ್ಟಡ ಅಲ್ಲ, ಅದು ಅವರಿಗೆ ಕೊಡುವಂತ ಜೀವ, ಅವರ ಒಂದು ಆಸ್ಮಿತೆ, ಅವರ ಒಂದು ಆತ್ಮವಿಶ್ವಾಸಕ್ಕೆ, ಏನು ಸಮಾಜಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಎಲ್ಲಾದ್ರಲ್ಲೂ ಸಂದೀಪ್ ರೆಡ್ಡಿನೇ ಇರ್ತಾರೆ ಅಂತಲ್ಲ. ಸಂದೀಪ್ ರೆಡ್ಡಿ ಅಂತ ಅವರು ಸುಮಾರು ಜನ ಇದ್ದಾರೆ. ಸಂದೀಪ್ ರೆಡ್ಡಿಗಿಂತ ಒಳ್ಳೆ ಜನ ಎಷ್ಟೋ ಜನ ಇದ್ದಾರೆ. ಎಲೆಮರೆ ಕಾಯಿಗಳಂಗೆ ಈ ಸಮಾಜಕ್ಕೆ ನಿಂತ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಯಾರೂ ಸಹ ಏನೇ ಕಷ್ಟ ಬಂದ್ರು ಆತ್ಮಸ್ಥೈರ್ಯ ಕುಂದೋದು ಬೇಡ. ಎಲ್ಲರ ಜೊತೆ ಈ ಪ್ರಕೃತಿ ಇದೆ, ದೇವ್ರಿದ್ದಾನೆ. ದೇವ್ರು ಯಾರ್ದೋ ಒಂದು ಮುಖಾಂತರ ಎಲ್ಲರ ಹತ್ರನು ಪ್ರತಿಯೊಬ್ಬರನ್ನ ರೀಚ್ ಆಗೋಂತ ಕೆಲಸ ಆ ದೇವ್ರು ಮಾಡ್ತಿರ್ತಾನೆ. ನಿಮ್ಗೂ ಸಹ ಯಾರೇ ಇವತ್ತು ಕಷ್ಟದಲ್ಲಿದ್ದೀರಿ ಅಂತ ನೀವು ಯಾರೇನು ಅನ್ಕೊಂಡಿದ್ದೀರಾ, ನಿಮ್ ಜೊತೆ ಸಹ ದೇವ್ರು ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತಾನೆ. ನಿಮ್ಮ ಏನು ಒಂದು ಉದ್ದೇಶಗಳು ಸರಿ ಇರ್ಲಿ, ನಿಮ್ಮ ಜೀವನ ಶೈಲಿ ಸರಿ ಇರ್ಲಿ, ನೀವು ಏನು ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಆ ಮನುಷ್ಯರಾಗಿ ಹೋಗುವಂತ ಕಡೆ ನೀವು ಕೆಲಸ ಮಾಡ್ತಾ ಇರಿ. ಇನ್ ಮಿಕ್ಕಿದ್ದು ಈ ಪ್ರಕೃತಿ ನೋಡ್ಕೊಳುತ್ತೆ, ಪ್ರತಿಯೊಂದು ಎಲ್ಲ ಒಳ್ಳೇದಾಗುತ್ತೆ. ಇದಕ್ಕೊಂದು ಉದಾಹರಣೆ ಇವತ್ತು ನಾವು ಸೀನಣ್ಣ ಮತ್ತೆ ಲಕ್ಷ್ಮೀ ದೇವಕ್ಕನ ಮನೆ ಇವತ್ತು ಕಂಪ್ಲೀಟ್ ಆಗಿರುವಂತದ್ದು. ಪಟ್ರೇನಹಳ್ಳಿಯ ಎಲ್ಲ ಗ್ರಾಮದ ಎಲ್ಲ ಜನತೆಗೆ ಮತ್ತು ಸುತ್ತಮುತ್ತಲಿನ ಪಂಚಾಯತಿ ಎಲ್ಲ ಜನತೆಗೂ ನಾನು ಇವತ್ತು ಅವ್ರಿಗೆ ಏನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ನಮ್ ಜೊತೆ ನಿಂತ್ಕೊಂಡ್ರು. ಅವರು ಸಹ ತಮ್ಮ ಕೈಲಾದಂತಹ ಸೇವೆಗಳನ್ನ ಸಲ್ಲಿಸಿದ್ರು. ಅದರ ಏನು ಪ್ರತಿಫಲನೆ ಇವತ್ತು ಈ ದಿನ ಕಂಪ್ಲೀಟ್ ಆಗಿರುವಂತಹ ಈ ಒಂದು ಮನೆ. ಇಷ್ಟನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಯಾಕಂದ್ರೆ ಅವ್ರ ಲೈಫ್ ಎಲ್ಲ ನಮ್ಮ ಮಾತಾಡಂಗಿಲ್ಲ. ಅವ್ರನ್ನೇ ನಮಗೇನ್ ಬೇಕು. ಏನಾಗಿತ್ತು ಮನೆ? ಎಲ್ಲಿವರೆಗೂ ಬಂದಿತ್ತು? ಎಲ್ಲಿ ನಿಂತೋಗಿತ್ತು? ಮೋಲ್ಡ್ಗೆ ಹಾಕಿ ನಿಂತೋಗ್ಬಿಟ್ಟು ಸರ್, ಆ ಬಟ್ಟಿಗೆ ನಮ್ಮ ವಯಸ್ಸು ಆಕ್ಸಿಡೆಂಟ್ ಆಗ್ಬಿಡ್ತು. ಒಂದು ಕಾರ್ ಮೇಲೆ ಗಾಡಿಗಳ ಮೇಲೆ ಹೊಡೆದ್ಬಿಟ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಬರೋದಾಗ ನಿಂತಾಕ್ಬಿಟ್ರಿ. ಏನ್ ಮಾಡಕ್ಕಾಗಲ್ಲ. ಅಣ್ಣವ್ರು ಬರ್ತಾ ಗೊತ್ತಾಗ್ತಾ ಏನೋ ಮಾಡೋದಕ್ಕೆ ಫುಲ್ ಸಪೋರ್ಟ್ ಮಾಡ್ತಾ ಇದೀರಿ. ಮನೆಗೆ ಬೆಳಕಾದ್ರು? ಹೌದು ಸರ್. ಯಾರ್ಯಾರು? ಅಣ್ಣವ್ರ ಜೊತೆಲಿ ಇರೋಂಥವ್ರೆ ಎಲ್ಲ ಮಾಡಿದ್ರು ಸರ್. ನಿಮ್ಮ ಹೆಸರು ಹೇಳಿ. ಶ್ರೀನಿವಾಸ್ ಸರ್.